ಅವಳು ದೂರ ಆದ್ರೆ ನನ್ ಮಗನ್ಗೆ ಇನ್ನೊಂದು ಒಳ್ಳೆ ಸಂಬಂಧ ತಗೊಂಡ್ ಬರ್ತೀನಿ. ಆಮೇಲೆ ಬರೋರು ಯಾರೇ ಆದ್ರೂ ಸರಿ, ನನ್ನ ಮಾತೆ ಕೇಳ್ಬೇಕು, ನಾನ್ ಹೇಳಿದ್ದನ್ನೇ ಮಾಡ್ಬೇಕು. ಅಂಥವಳನ್ನ ಸರಿಯಾಗಿ ಹುಡುಕಿ ಕರ್ಕೊಂಡ್ ಬರ್ತೀನಿ. ಇನ್ನೊಬ್ಳು ಬರ್ಬೇಕು ಅಂದ್ರೆ ಇವಳು ಈ ಮನೆಯಿಂದ ಹೋಗ್ಬೇಕು. ಕಳಿಸ್ತೀನಿ ಕಲ್ಯಾಣಿ, ನಿನ್ನ ನನ್ ಮಗನಿಂದ ದೂರ ಕಳಿಸ್ತೀನಿ. ಅಷ್ಟಕ್ಕೂ ಈ ಮನೆಗೆ ಸಂಬಂಧನೇ ಇಲ್ದಿರೋ ಹಾಗೆ ಮಾಡ್ತೀನಿ. ಅತ್ತೆ, ನಿಮ್ಮ ಮನ್ಸಲ್ಲಿ ಇಷ್ಟು ವಿಷ ಇದೆಯಾ? ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ನಾನು ಅನ್ಕೊಳ್ತಿದ್ರೆ ಈ ಮನೆ ಸೊಸೆ ನನ್ನನ್ನೇ ಬದಲಾಯಿಸ್ಬೇಕು ಅಂತಿದ್ದೀರಾ? ದೇವರು ಕಾಣಿಸಿದ್ರೆ ಎಂತ ಕೆಟ್ಟವರು ಒಳ್ಳೆಯವರಾಗ್ತಾರೆ ಅಂತಾರೆ, ಆದ್ರೆ ನಿಮ್ಮಲ್ಲಿರೋ ಕೆಟ್ಟತನ ಇನ್ನೂ ಜಾಸ್ತಿ ಆಗ್ತಿದೆ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ. ನಿಲ್ಸೆ, ನಿಲ್ಸು. ಅಮ್ಮ, ನಾನು ಪೂಜೆ ಮಾಡುವಾಗ ಮಧ್ಯದಲ್ಲಿ ನನ್ನ ಮಾತಾಡಿಸ್ಬೇಡ. ನನ್ನ ದೇವ್ರ ಮಧ್ಯದಲ್ಲಿ ಯಾರು ಬರ್ಬೇಡಿ. ನಾನ್ ಬರೋದಲ್ವೇ? ನಿನ್ನ ಮಂತ್ರದ ಉಚ್ಚಾರಣೆಗೆ ಮನೇಲಿರೋ ಲಕ್ಷ್ಮೀದೇವಿ ಕೂಡ ಭಯಪಟ್ಟು ಓಡ್ ಹೋಗೋ ತರ ಇದ್ದಾಳೆ. ಆದ್ರೂ ಅದೇನ್ ಮಂತ್ರ ಹೇಳೋದೆ? ಮಂತ್ರನ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಅದು ನಿನಗೆ ನಷ್ಟ. ನಿನಗೆ ಸರಿಯಾಗಿ ಓದ್ ಹತ್ಲಿಲ್ಲ. ಬರೋ ಅಷ್ಟರಲ್ಲೇ ಮಂತ್ರನ ಹೇಳಿ ಏನಾದ್ರೂ ಅಕ್ಷರ ದೋಷ ಆಯ್ತು ಅನ್ಕೋ, ಆ ದೇವ್ರು ನಿನ್ಗೆ ವರ ಕೊಡೋದಿಲ್ಲ, ಶಾಪ ಕೊಡ್ತಾನೆ. ಹುಷಾರ್. ಗೊತ್ತಮ್ಮ, ನನಗೂ ಗೊತ್ತು. ಅದಕ್ಕೆ ಒಂದ್ ವೇಳೆ ನನ್ನಿಂದ ಏನಾದ್ರೂ ತಪ್ಪು ನಡೆದ್ರು ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನನ್ನ ಹತ್ರ ಇನ್ನೊಂದ್ ದಾರಿ ಇದೆ. ಏನದು? ಇಲ್ ನೋಡು, ಪ್ರತಿದಿನ ಪೂಜೆ ಮುಗಿಸೋ ಸಮಯಕ್ಕೆ ನನ್ನ ಕೈಯಲ್ಲಿ ಕರ್ಪೂರ ಇಟ್ಕೊಂಡು ಮಹಾಮಂಗಳಾರತಿ ಮಾಡಿದ್ರೆ ಆ ದೇವರಿಗೆ ಕರುಣೆ ಬಂದು ಅವನೇ ಕೆಳಗಿಳಿದು ಬರ್ತಾನೆ. ಅಯ್ಯೋ ಇವ್ಳ, ಯಾರು ಹೇಳಿದ್ರೆ ನಿನ್ಗಿದನ್ನೆಲ್ಲ? ಪ್ರಪಂಚದಲ್ಲಿ ಎಲ್ಲೂ ನಡೀದೇ ಇರೋದು, ಕೇಳದೆ ಇರೋದು ನಿನ್ಗಾಗಿರೋ ಹಾಗೆ ಮಾತಾಡ್ತಿದ್ಯಾ? ನಿಮಗಾಗಿಲ್ಲ ಅಂತ ಯಾರಿಗೂ ಆಗಲ್ಲ ಅಂತ ಅನ್ಕೋಬೇಡಿ. ನಿನ್ನ ಭಕ್ತಿ ಬೇರೆ, ನನ್ನ ಭಕ್ತಿ ಬೇರೆ. ನಿಮ್ ಭಕ್ತಿಗ್ ಮೆಚ್ಚಿ ಕನಿಷ್ಠ ಇಲ್ಲಿ ಆದ್ರೂ ಕಾಣಿಸ್ತಾ? ನನಗೆ ನೇರವಾಗಿ ವಿನಾಯಕನೇ ಕಾಣಿಸಿದಾನೆ. ಅಂಥದ್ರಲ್ಲಿ ನನ್ ಭಕ್ತಿನ ಅನುಮಾನಿಸ್ತಾ ಇದ್ದೀರಾ? ನೋಡೋರಂತೆ, ನನಗೋಸ್ಕರ ನನ್ನ ಬಾಲಗಣಪ ಹೇಗ್ ಬರ್ತಾನೆ ಅಂತ ನೀವೇ ನೋಡೋರಂತೆ. ಯಾಕೋ ನಿನ್ ಹುಚ್ಚು ಮಿತಿ ಮೀರ್ತಿದೆ ಕಣೆ. ನಮ್ಮ ಮಾತೆ ಕೇಳ್ತಾ ಇಲ್ಲ. ಆ ಮಂತ್ರ ಏನು, ನಿನ್ ಪೂಜೆ ಏನು, ನಮ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಆ ದೇವ್ರಿಗೇನಾದ್ರೂ ಅರ್ಥ ಆಗ್ತಿದ್ಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಅತ್ತೆಯವ್ರು ಹೇಳ್ತಾ ಇದ್ರಲ್ವಾ, ಮಂತ್ರನ ತಪ್ಪಾಗಿ ಹೇಳಿದ್ರೆ ನಿನಗೆ ತೊಂದರೆ ಅಂತ. ಇನ್ನು ನಿಲ್ಸ್ಬೋದಲ್ವಾ? ನಿಲ್ಸೋದಾ? ನನ್ನ ಬಾಲಗಣಪ ನನ್ಗೆ ಕಾಣಿಸೋವರೆಗೂ
ನನ್ ಪೂಜೆನೂ ನಿಲ್ಲಲ್ಲ, ನನ್ ಮಂತ್ರನೂ ನಿಲ್ಲಲ್ಲ. ಅಷ್ಟೇ ಅಲ್ಲ, ಇವತ್ತಿಂದ ಉಪವಾಸ ಇರ್ತಾ ಇದ್ದೀನಿ. ದಿನಕ್ಕೆ 1 ಹೊತ್ತು ಮಾತ್ರ ನಾನು ಊಟ ಮಾಡೋದು. ಅಮ್ಮ ದಮಯಂತಿ, ಬೆಳಿಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೇನೆ ನಿನಗಾಗೋದಿಲ್ಲ. ಅಂಥದ್ರಲ್ಲಿ ನೀನು ಉಪವಾಸ ಇರೋದು ಅಂದ್ರೆ ನಿನಗೆ ಸಾಧ್ಯನಾ? ಬೇಡಮ್ಮ, ನನ್ನ ಮಾತು ಕೇಳು. ಇಲ್ಲ ಅಪ್ಪ, ನಾನು ಉಪವಾಸ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಇರ್ತೀನಿ. ಅದೇನೆ, ಈಗಷ್ಟೇ ನನ್ನ ಕಣ್ಮುಂದೆನೆ ಇಷ್ಟು ದೊಡ್ಡ 2 ಲಾಡುನ ನುಂಗ್ದೆ ನೀನು. ಇನ್ನೂ ಉಪವಾಸ ಅಂತಿದ್ಯಲ್ಲ, ಯಾಕೆ? ಅನ್ನ ತಿನ್ನೋದ್ರ ಬಗ್ಗೆ ಹೇಳ್ದೆ, ಲಾಡು ಬಗ್ಗೆ ಅಲ್ವಲ್ಲ. ತಿಂಡಿ ಯಾವ್ದಾದ್ರು ತಿಂಡಿನೇ ಅಲ್ವಾ? ಉಪವಾಸ ಅಂದ್ರೆ ಅನ್ನ ತಿಂದೇ ಇರೋದು, ಲಾಡು ತಿಂದೇ ಇರೋದಲ್ಲ. ನಿನಗೆ ಯಾರ ಕೈಲೂ ಅರ್ಥ ಮಾಡ್ಸಕ್ಕಾಗಲ್ಲ ಕಣೆ. ಅಷ್ಟಕ್ಕೂ ಏನ್ ನಿನ್ ಗೋಳು? ಅಂತದ್ದೇನಿಲ್ಲಮ್ಮ. ನನ್ನ ಬಾಲಗಣಪ ಬರ್ಬೇಕು, ನನ್ನ ಒಡವೆಗಳನ್ನ 2 ಪಟ್ಟು ಮಾಡ್ಬೇಕು. ಈ ಕ್ಷಣನೇ ನಿರ್ಧಾರ ತಗೊಂಡಿದ್ದೀನಿ. ನಾಳೆಯಿಂದ ಹಗಲು 1 ಹನಿ ನೀರು ಕೂಡ ಮುಟ್ಟಲ್ಲ. ಜೊತೆಗೆ ದೇವಿ ನವರಾತ್ರಿ ಕೂಡ ಶುರುವಾಗ್ತಿದ್ಯಲ್ಲಮ್ಮ. ನನ್ ಭಕ್ತಿಗ್ ಮೆಚ್ಚಿ ಮೇಲಿಂದ ಆ ಅಮ್ಮನವ್ರೆ ಬಾಲಗಣಪನ್ನ ಹೋಗ್ಬಾರಪ್ಪ ಕಂದ ಅಂತ ನನ್ನ ಹತ್ರ ಕಳಿಸ್ಬೇಕು. ಆ ವಿನಾಯಕನೇ ಸ್ವತಃ ಬಂದು ನನ್ನ ಒಡವೆಗಳನ್ನ 2 ಪಟ್ಟು ಮಾಡ್ಬೇಕು. ದೇವರು ಬರೋದು ಅಂದ್ರೆ ಏನು, ಒಡವೆನೆಲ್ಲ ದುಪ್ಪಟ್ಟು ಮಾಡೋದು ಅಂದ್ರೆ ಏನು, ನನಗೇನು ಅರ್ಥ ಆಗ್ತಿಲ್ಲ. ಪಾರ್ವತಿ, ನಿನಗೇನಾದ್ರೂ ಅರ್ಥ ಆಗ್ತಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ ರೀ. ಅದಕ್ಕೇನೆ ಹೀಗೆ ನೋಡ್ತಾ ಸುಮ್ಮನೆ ಇದ್ದೀನಿ. ಇಷ್ಟು ದಿನ ಮನುಷ್ಯರ ಜೊತೆ ಜಗಳ ಮಾಡ್ತಿದ್ಲು, ಅದೇನೋ ಇವಾಗ ನೇರವಾಗಿ ದೇವ್ರ ಜೊತೆನೆ ಜಗಳ ಮಾಡ್ತಿದ್ದಾಳೆ. ಇವಳ ಭಕ್ತಿಗೆ ಆ ದೇವ್ರು ಯಾವಾಗ ಇಳಿದು ಬರ್ಬೇಕು, ಇವಳ ಕೋರಿಕೆನ ಯಾವಾಗ ತೀರಿಸ್ಬೇಕು? ನಿಮಗ್ ನಂಬಿಕೆ ಇಲ್ವೇನೋ? ನನಗ್ ನಂಬಿಕೆ ಇದೆ. ಏನು ಅಂದ್ರೆ ಮಹಾ ಮಂಗಳಾರತಿ ಮಾಡೋ ಟೈಮ್ ಆಯ್ತು, ಎಲ್ರೂ ಬರೋದಕ್ಕೆ ಹೇಳಿ. ಅವ್ರೆಲ್ರೂ ನನ್ ಭಕ್ತಿನ ನೋಡಿ ಶಾಕ್ ಆಗ್ಬೇಕು. ಎಲ್ರೂ ಇಲ್ಲೇ ಇದೀವಲ್ವಾ, ಇನ್ಯಾರು ಬರ್ಬೇಕು? ಓ, ನಮ್ ಕಲ್ಯಾಣಿ ಅನುಪಮ ತಾನೆ? ಸರಿ ಇರು, ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಈ ಮಂತ್ರನ ನಿಲ್ಸ್ಬಿಡು. ಆ ಕಲ್ಯಾಣಿನ ಹೊರಗಡೆ ಕಳಿಸ್ಬೇಕು ಅಂದ್ರೆ ಮನೇಲಿರೋರು ಯಾರು ನನ್ನ ಮಾತನ್ನ ಕೇಳಲ್ಲ. ಅದೇ ಆ ದೇವ್ರು ಪ್ರತ್ಯಕ್ಷ ಆದ್ರೆ ಆ ದೇವ್ರ ಹತ್ರ ಮೊದಲು ಈ ದರಿದ್ರನ ದೂರ ಮಾಡು ಅಂತ ಹೇಳ್ಬೇಕು. ಆ ದೇವ್ರು ನನ್ನ ಕಣ್ಣಿಗೆ ಕಂಡು ಮರುಕ್ಷಣನೇ ಮೊದಲು ನಾನು ಬೇಡ್ಕೊಳ್ಳುವಂತ ಕೋರಿಕೆ ನನ್ನ ಒಡವೆಗಳು 2 ಪಟ್ಟಾಗ್ಬೇಕು ಅಂತ ಅಲ್ಲ, ಆ ದರಿದ್ರನ ನನ್ನಿಂದ ನಮ್ಮ ಮನೆಯಿಂದ ದೂರ ಮಾಡು ಅಂತ. ಅವಳು ದೂರ ಆದ್ರೆ ನನ್ನ ಮಗನ್ಗೆ ಇನ್ನೊಂದು ಒಳ್ಳೆ ಸಂಬಂಧ ತಗೊಂಡ್ ಬರ್ತೀನಿ. ಅತ್ತೆ ಬದಲಾಗ್ತಾರೆ, ಇವತ್ತಿಂದ ಒಳ್ಳೆಯವರಾಗ್ತಾರೆ ಅನ್ಕೊಂಡಿದ್ರೆ ಇನ್ನೂ ಅವ್ರ ಮನ್ಸಲ್ಲಿ ಅಂತ ಆಲೋಚನೆಗಳೇ ಇದೆಯಾ? ಇದೇನಮ್ಮ ಕಲ್ಯಾಣಿ, ಶೌರ್ಯ ನಿನ್ಗೇನು ಹೇಳ್ದ? ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು ಅಂತ ತಾನೆ? ನೀನ್ ನೋಡಿದ್ರೆ ಎಷ್ಟು ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಬೇಡ ಅಂದ್ರೂ ಆಲೋಚನೆ ಬರ್ತಾ ಇದೆಯಮ್ಮ. ನನ್ಗೊಂದು ವಿಷಯ ಹೇಳಮ್ಮ. ಏನಮ್ಮ? ನೀನು ನಮ್ಮ ಅತ್ತೆಗೆ ಬೇಜಾರಾಗತ್ತೆ ಅಂತ ನಿನ್ನ ಹೆಸರಲ್ಲಿದ್ದ ಎಲ್ಲ ಆಸ್ತಿನೂ ಕಂದನ ಹೆಸರಿಗೆ ಬರ್ದ? ಖಂಡಿತ ಅವಳಿಗೋಸ್ಕರ ಅಲ್ಲಮ್ಮ, ನನಗೆ ಬರೀಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬರ್ದೆ. ಆದ್ರೆ ನೀನು ಆ ಆಸ್ತಿ ಬರ್ಕೊಟ್ಟಿರೋದಕ್ಕೇನೆ ಆ ಸಿದ್ದು ಸಂಪದ ನಮ್ಮನೆಗೆ ಬರೋದಕ್ಕೆ ಕಾರಣ ಏನು ಅಂತ ನನ್ನ ಅನುಮಾನ. ಏನ್ ಕಲ್ಯಾಣಿ ನೀನು?
ಹೌದು, ನಿನಗೆ ಯಾಕೆ ಹಾಗನ್ನಿಸ್ತು? ನಾನು ಆಸ್ತಿ ಬರೆದು ಕೊಟ್ಟಿದ್ದು ನಮ್ಮ ಮೋಕ್ಷನ್ಗೆ, ಸಿದ್ದು ಸಂಪದನ್ಗಲ್ವಲ್ಲ. ಮೋಕ್ಷನ್ಗೆ ಆಸ್ತಿ ಬರೆದ್ರೆ ಅವ್ರು ಯಾಕೆ ಬರ್ತಾರೆ ಹೇಳು? ಅಮ್ಮ ಕಲ್ಯಾಣಿ, ಅರ್ಜೆಂಟ್ ಆಗಿ ನಿಮ್ಮ ಅತ್ತನ ಒಳ್ಳೆ ಡಾಕ್ಟರ್ಗೆ ತೋರಿಸ್ಲಿಲ್ಲ ಅಂತಂದ್ರೆ ಅವಳು ಏನಾಗ ಹೋಗ್ತಾಳು ಅಂತ ಭಯ ಆಗ್ತಿದ್ಯಮ್ಮ. ಏನಾಯ್ತು ಮಾವ? ಬೆಳಿಗ್ಗೆಯಿಂದ ಶುರು ಮಾಡಿದಾಳೆ, ಪೂಜೆ ಮೇಲೆ ಪೂಜೆ, ಪೂಜೆ ಮೇಲೆ ಪೂಜೆ, ನಿಲ್ಸ್ದೇನೆ ಮಾಡ್ತಾನೆ ಇದ್ದಾಳೆ ಅಮ್ಮ. ದಮಯಂತಿಗೆ ಇತ್ತೀಚೆಗೆ ತುಂಬಾನೇ ಭಕ್ತಿ ಬಂದ್ಬಿಟ್ಟಿದೆ. ಅದು ಮಾಮೂಲಿ ಭಕ್ತಿ ಅಲ್ಲಮ್ಮ, ಅವಳ ಭಕ್ತಿಗೆ ಭಯ ಆಗ್ತಾ ಇದೆ. ಈಗಷ್ಟೇ ಅತ್ತೆಯವರು ಮಂತ್ರನ ನಿನ್ನಿಷ್ಟಕ್ಕೆ ತಪ್ಪಾಗಿ ಹೇಳ್ದೆ ಅಂದ್ರೆ ಒಳ್ಳೇದಿಲ್ಲ ಅಂತ ಹೇಳಿದ್ರು ಕೂಡ ಕೇಳ್ದೇನೆ ಅವಳು ಇಷ್ಟಕ್ಕೆ ಹೇಳ್ತಾನೆ ಇದ್ದಾಳೆ. ಇವಾಗೇನೋ ಮಹಾಮಂಗಳಾರತಿ ಮಾಡ್ತೀನಿ ಎಲ್ರೂ ಬರೋಕ್ ಹೇಳ್ತಿದ್ದಾಳೆ. ಅತ್ತೆಗೆ ಬುದ್ಧಿ ಬರೋ ಹಾಗೆ ಮಾಡ್ಬೇಕು. ಬಾ ಅಮ್ಮ. ನಡಿಯಮ್ಮ. ಎಲ್ರೂ ಬಂದ್ರಿ ಅಲ್ಲ? ಎಲ್ಲ ಬಂದಾಯ್ತು ಅತ್ತೆ, ನೀವೇ ತಡ ಮಾಡ್ತಿರೋದು. ಮತ್ತೀಗೇನೆ ಕೇಳ್ರಿ. ಹೈಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ಜಿಷ್ಣುನುತೆ. ಹೈಗಿರಿ 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 ಹೈಗಿರಿ. ಏನಮ್ಮ, ನಿನ್ ಕ್ಯಾಸೆಟ್ ಮುಗೀತಾ? ಇಲ್ಲ ಅಂದ್ರೆ ಏನೇ, ಹಾಳಾಗಿರೋ ಕ್ಯಾಸೆಟ್ ಹಾಗೆ ಐಗಿರಿ ಐಗಿರಿ ಅಂತ ಅಲ್ಲೇ ನಿಂತಿದ್ಯಲ್ಲ, ಯಾಕೆ? ಅಬ್ಬಾ, ನಮ್ಮನ್ನೆಲ್ಲ ಕರೆಸಿದ್ದು ಈ ಹಾಡು ಹಾಡೋದಕ್ಕ ತಾಯಿ? ಕಡೆ ಪಕ್ಷ ಅಮ್ನೋರ್ ಹಾಡು ಹಾಡಕ್ ಬರಲ್ವ ನಿನ್ಗೆ? ಮಧ್ಯದಲ್ಲಿ ಮರ್ತ ಹೋದ್ನಮ್ಮ, ಅದು ನನ್ ತಪ್ಪ. ದೇವ್ರ ಮೇಲೆ ಅಷ್ಟು ಭಕ್ತಿ ಇದ್ರೆ ಯಾಕೆ ಮರ್ತು ಹೋಗ್ತೀಯಾ? ಎಂತ ಮಾತಂದ್ರಿ ನೀವು? ನನಗ್ ಭಕ್ತಿ ಇಲ್ವಾ? ನನಗ್ ಭಕ್ತಿ ಇಲ್ದೇನೆ ನನ್ನ ಬಾಲಗಣಪ ನನಗ್ ಕಾಣಿಸದ್ನಾ? ನನಗ್ ಭಕ್ತಿ ಇಲ್ದೇನೆ ನಾನು ಈ ರೀತಿ ಎಲ್ಲ ಪೂಜೆ ಮಾಡ್ತೀನಾ? ಅಬ್ಬಾ, ಸುಮ್ನೆ ನಮಗ್ ತೊಂದರೆ ಕೊಟ್ಟ ಹಾಗೆ ಆ ದೇವ್ರಿಗೆ ತೊಂದರೆ ಕೊಡ್ಬೇಡ್ವೆ. ಮೊದ್ಲೇ ಅರ್ಧಂಬರ್ಧ ಮಂತ್ರ ಹೇಳ್ತಾ ಇದೀಯಾ. ಅದು ಅಲ್ದೇನೆ ಈಗ ಅಮ್ನೋರ್ ಹಾಡನ್ನ ನೆನ್ಪಿಲ್ಲ ಅಂತ ಹೇಳಿ ಅರ್ಧದೆಲ್ಲ ನಿಲ್ಸ್ಬಿಟ್ಟೆ. ನಿನ್ ಕೋರಿಕೆ ತೀರೋದ್ ಪಕ್ಕಕ್ಕಿಡು. ಹೀಗೆ ಎಲ್ಲ ತಪ್ಪಾಗಿ ಮಾಡ್ತಾ ಇದ್ರೆ ಆ ಅಮ್ನೋರಿಗೆ ಕೋಪ ಬಂದು ಏನ್ ಮಾಡ್ತಾಳೋ ಏನೋ ನೋಡ್ಕೊಳಮ್ಮ. ಅಮ್ಮ, ಕೇಳಿಸ್ಕೊಂಡ್ಯಾ ಅಮ್ಮ? ನನ್ನ ಕಟ್ಕೊಂಡಿರೋ ನನ್ನ ಗಂಡನೇ ನನ್ನ ಅನುಮಾನಿಸ್ತಾ ಇದ್ದಾನೆ, ಅವಮಾನಿಸ್ತಾ ಇದ್ದಾನೆ. ನನಗ್ ಮಂತ್ರ ಬರಲ್ವಂತೆ, ಭಕ್ತಿ ಇಲ್ವಂತೆ. ನನಗ್ ಭಕ್ತಿ ಇದೆಯೋ ಇಲ್ವೋ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ನಿನಗ್ ಅರ್ಥ ಆಗತ್ತಲ್ವಮ್ಮ? ಆದ್ರೆ ಇವರಿಗೋಸ್ಕರ, ಕೇವಲ ಇವರಿಗೋಸ್ಕರ ನಾನು ಕೊನೆ ಪಕ್ಷ ಬಾಳೆಹಣ್ಣು ಕೂಡ ತಿಂದೆ ನಿನಗೆ ಪೂಜೆ ಮಾಡ್ತಾ ಇದ್ದೀನಿ. ಅಲ್ಲ, ಮಾತು ತಡವರ್ಸಿದ್ರೆ ಏನು? ಮಧ್ಯದಲ್ಲಿ ಹಾಡು ಮರ್ತು ಹೋದ್ರೆ ಏನು?
ನಮ್ಮಮ್ಮ ಕೂಡ ನನಗ್ ಮಂತ್ರ ಬರಲ್ಲ ಅಂತ ಹೀಯಾಳಿಸ್ತಾ ಇದ್ದಾಳೆ. ದಮಯಂತಿ, ಅಷ್ಟಕ್ಕೂ ಯಾವತ್ತೂ ಇಲ್ದಿರೋದು ಏನೇ ನಿನ್ ಗೋಳು? ಏನು ಕೈಲಾಗ್ಲಿಲ್ಲ ಅಂದ್ಮೇಲೆ ಈ ಪೂಜೆ ಯಾಕೆ, ಈ ಜಗಳ ಯಾಕೆ? ಅಬ್ಬಬ್ಬಬ್ಬಾ, ಹಾಗ್ಯಾಕೆ ಹೇಳ್ತೀಯ ಅಜ್ಜಿ? ನಮ್ಮತ್ತೆ ಇಷ್ಟು ದೊಡ್ಡದಾಗಿ ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಏನೋ ದೊಡ್ಡ ಕಾರಣನೇ ಇರತ್ತೆ. ಇಲ್ಲ ಅಂದಿದ್ರೆ ಹೊರಗಡೆ ಒಡವೆ ಅಂತ ಹೇಳ್ತಿದ್ದಾರೆ, ಆದ್ರೆ ಅದಕ್ಕಿಂತ ಬಲವಾದ ಕಾರಣ ಯಾವುದೋ ಇದ್ದೇ ಇರತ್ತೆ ಅಲ್ವಾ ಅತ್ತೆ? ನಾನ್ ನಿಮಗ್ ಸಪೋರ್ಟಿವ್ ಆಗೇ ಮಾತಾಡ್ತಾ ಇದ್ದೀನಿ ಅತ್ತೆ. ಇವಾಗ ಮಂತ್ರನ ನೀವು ತಪ್ಪಾಗಿ ಓದಿದ್ದಕ್ಕೆ, ಹಾಡನ್ನ ಮಧ್ಯದಲ್ಲೇ ನಿಲ್ಸಿದ್ದಕ್ಕೆ ಏನೂ ದೋಷ ಬರಬಾರ್ದು ಅಂದ್ರೆ ಒಂದು ಚಿಕ್ಕ ಪರಿಹಾರ ಇದೆ. ಏನೇ ಅದು? ಎಷ್ಟೇ ಪೂಜೆ ಮಾಡಿದ್ರು ಅಂಗೈಯಲ್ಲಿ ಕರ್ಪೂರ ಇಟ್ಕೊಂಡು ಬೆಳಗಿದ್ರಿ ಅನ್ಕೊಳ್ಳಿ, ಅದನ್ನು ಮೀರಿ ಅಮ್ಮನವ್ರ ಮೇಲೆ ನಿಮ್ಗಿರೋ ಭಕ್ತಿಗೆ ಸಾಕ್ಷಿ ಏನಿದೆ ಹೇಳಿ? ಹೌದಲ್ವಾ? ಕಲ್ಯಾಣಿ, ನಮ್ಮಕ್ಕ ಅಂತ ಸಾಹಸನ ಯಾವತ್ ಮಾಡಿದಾಳೆ? ಅವಳು ಕೋರಿಕೆ ನೆರವೇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅಂತ ಕೆಲಸ ಮಾತ್ರ ನಮ್ಮಕ್ಕ ಪ್ರಾಣ ಹೋದ್ರೂ ಮಾಡಲ್ಲ. ಏನು ಎಲ್ರು ನನ್ನ ಅನುಮಾನಿಸ್ತಾ ಇದ್ದೀರಾ? ನನ್ ಭಕ್ತಿನೇ ಅವಮಾನ ಮಾಡ್ತಾ ಇದ್ದೀರಾ? ಇಡೆ ಅಂಗೈಯಲ್ಲಿ ಕರ್ಪೂರ ಇಡು. ಬೇಡ ಬಿಡಿ ಅತ್ತೆ, ಅಭ್ಯಾಸ ಇಲ್ದೇ ಇದ್ಮೇಲೆ ಮಾಡಿದ್ರೆ ಅದೇ ಅಭ್ಯಾಸ ಆಗತ್ತೆ. ನಾನ್ ಹೇಳ್ತಿದ್ದೀನಲ್ಲ, ಇಡು ಕೈ ಮೇಲೆ. ಕಲ್ಯಾಣಿ ಬೇಡಮ್ಮ.